ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಜಾನಕಿ ತಯಾರಾದ ಎಂದು ಕೋಣೆಗೆ ಬಂದವನು ಅವಳನ್ನು ನೋಡಿ ಹಾಗೆ ಮೂಕನಾಗಿ ನಿಂತನು. ಗುಲಾಬಿ ಬಣ್ಣದ ಸೀರೆ ಉಟ್ಟು ಕೂದಲನ್ನು ಇಳಿಬಿಟ್ಟು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಆಯ್ತು, ಹೊರಡೋಣ ಎಂದ ತಕ್ಷಣ, ಜಾನಕಿ, ನೀನು ಎಂದಿಗೂ ಕುಂಕುಮ ಇಡುವುದನ್ನು ನಿಲ್ಲಿಸಬೇಡ. ನೀನು ಕುಂಕುಮ ಇಟ್ಟರೆ ಇನ್ನೂ ಸುಂದರವಾಗಿ ಕಾಣುತ್ತೀಯ. ಏನೋ ಗೊತ್ತಿಲ್ಲ, ಕುಂಕುಮ ಇಟ್ಟರೆ ನಿನ್ನ ಮುಖದಲ್ಲಿನ ಕಳೆ ಹೆಚ್ಚುತ್ತದೆ ಎಂದನು. ಅವನ ಮಾತು ಕೇಳಿದವಳು ಕಬೋರ್ಡ್ ಒಳಗೆ ಗಣೇಶನ ಫೋಟೋ ಮುಂದೆ ಇದ್ದ ಕುಂಕುಮದ ಡಬ್ಬಿಯನ್ನು ತೆಗೆದು ಹಣೆಗೆ ಕುಂಕುಮ ಎರಿಸಿ ಗಣೇಶನಿಗೆ ಕೈ ಮುಗಿದು ಹೊರಡೋಣ ಎಂದಳು. ತಾನು ಕೂಡ ಗಣೇಶನ ಮುಂದೆ ನಿಂತವನು, ಗಣೇಶ, ನಿನ್ನ ಭಕ್ತೆ ಇವತ್ತು ತುಂಬಾ ಸುಂದರವಾಗಿ ಕಾಣುತ್ತಿದ್ದಾಳೆ ಎಂದನು. ಗಣಿ, ನಾನು ಯಾವಾಗ್ಲೂ ಸುಂದರವಾಗಿಯೇ ಇದ್ದೀನಿ, ಆದ್ರೆ ನೋಡುವವರ ಕಣ್ಣು ಸರಿ ಇರುವುದಿಲ್ಲ ಅಷ್ಟೆ ಎಂದು ಅವಳು ಕೂಡ ನಕ್ಕಳು. ಗಣೇಶ, ಇದು ನನಗೆ ಬೇಕಿತ್ತಾ ಎಂದು ಮತ್ತೊಮ್ಮೆ ಮುಗುಳು ನಕ್ಕು ಹೇಳಿದನು. ಗಣಿ, ಹೀಗೆ ನಿನ್ನ ಜೊತೆ ಹರಟೆ ಹೊಡೆಯುತ್ತಾ ನಿಂತ್ರೆ ಸಮಯವಾಗುತ್ತದೆ ಎಂದಳು. ನಾನು ನಿನ್ನ ಜೊತೆ ಮಾತನಾಡುತ್ತಿದ್ದರೆ ನಿನ್ನ ಭಕ್ತೆ ಹರಟೆ ಹೊಡೆಯುತ್ತಿದ್ದೇನೆ ಎನ್ನುತ್ತಿದ್ದಾಳೆ. ಎಷ್ಟು ಸುಳ್ಳು ಹೇಳ್ತಾಳೆ ಅಲ್ವಾ ಗಣೇಶ ಎಂದನು. ನೀನು ಹೀಗೆ ಗಣಿಯ ಜೊತೆ ಮಾತನಾಡುತ್ತಿರು, ನಾನು ಹೊರಡುತ್ತೇನೆ ಎಂದು ಜಾನಕಿಯೇ ಮೊದಲು ಹೊರ ಹೋಗಿದ್ದಳು. ಅವಳನ್ನು ನೋಡಿ ಮುಗುಳು ನಕ್ಕವನು ತಾನು ಕೂಡ ಅವಳ ಹಿಂದೆ ಬಂದಿದ್ದನು. ನಿನ್ನೆ ಕಚೇರಿಗೆ ಬಂದಿದ್ದು ಸಾಲದು ಎಂದು ಇವತ್ತು ಮನೆಗೆ ಬರುತ್ತಿದ್ದಾಳೆ. ಇವತ್ತು ಏನು ರಗಳೆ ಮಾಡ್ತಾಳೆ ಗೊತ್ತಿಲ್ಲ. ಅಲ್ಲಿ ಅಪ್ಪ ಅಮ್ಮ ಇಬ್ಬರೂ ಇದ್ದಾರೆ. ಏನಾದ್ರೂ ಹೆಚ್ಚು ಕಡಿಮೆ ಮಾತನಾಡಿದ್ರೆ ಒಂದು ತಟ್ಟಬೇಕು ಅಷ್ಟೆ ಎಂದು ಹೇಳಿಕೊಳ್ಳುತ್ತಾ ಕಚೇರಿಗೆ ಹೊರಡಲು ತನ್ನ ಬೈಕ್ ಅನ್ನು ಒರೆಸುತ್ತಿದ್ದನು. ಆದ್ರೆ ನಯನ ಅವನ ಊಹೆಯನ್ನು ಸುಳ್ಳು ಮಾಡಿ ಅವಳ ಬೈಕ್ ನಿಲ್ಲಿಸಿದ್ದು ಮಾತ್ರ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಮನೆಯ ಮುಂದೆ. ದಿಢೀರನೆ ಬಂದ ನಯನಾಳನ್ನು ನೋಡಿ ಹೊರಗೆ ಇದ್ದ ವಿಕ್ರಮನಿಗೆ ಆಶ್ಚರ್ಯವಾಗಿತ್ತು. ಹಾಯ್ ಮಾವನ ಮಗನೇ, ಏನು ಮಾಡ್ತಿದೀಯಾ? ನಿನ್ನ ಓದು ಹೇಗಿದೆ? ಮತ್ತೆ ನಮ್ಮ ಮಾವ ಇನ್ನು ಗುರ್ ಅಂತಾರ, ಇಲ್ಲ ಸೈಲೆಂಟ್ ಆಗಿದ್ದಾರಾ ಎಂದವಳು. ಅವರೆಲ್ಲಿ ಸೈಲೆಂಟ್ ಆಗ್ತಾರೆ, ಯಾವಾಗಲೂ ವೈಲೆಂಟ್. ವಿಕ್ರಮನಿಗೆ ಮಾತನಾಡಲು ಅವಕಾಶ ಕೊಡದೆ ಒಂದೇ ಉಸಿರಿಗೆ ಅವನ ಬೆನ್ನಿಗೆ ಹೊಡೆಯುತ್ತಾ ಹೇಳಿದಳು. ಅವಳ ಮಾತಿಗೆ ಬೆನ್ನು ದಡವಿಕೊಂಡವನು ಅಕ್ಕ ಎಂದಿದ್ದನು. ನಾನು ನಿನಗೆ ಅತ್ತೆ ಮಗಳು ಕಣೋ, ನೀನು ನೋಡಿದ್ರೆ ಅಕ್ಕ ಅಂತೀಯ. 1 ವರ್ಷ ದೊಡ್ಡವನಾಗಿ ಹುಟ್ಟಿದಿದ್ರೆ ನಾನು ಬೇರೆಯವರನ್ನು ಮದುವೆಯಾಗು ಎಂದು ಕೇಳುವ ಪರಿಸ್ಥಿತಿಯೇ ಬರುತ್ತಿರಲಿಲ್ಲ. ನಿನ್ನನ್ನೇ ಮದುವೆಯಾಗುತ್ತಿದ್ದೆ ಎಂದು ಅರ್ಜುನನನ್ನು ನೋಡಿಕೊಂಡೇ ಜೋರಾಗಿ ಹೇಳಿದಳು. ವಿಕ್ರಮ್ಗೆ ಅವಳ ಮಾತಿಗೆ ಹಣೆ ಚಚ್ಚಿಕೊಳ್ಳಬೇಕೆನಿಸಿತು. ಅಲ್ಲದೆ ಅವಳ ಮಾತು ಅರ್ಜುನ್ ಕೇಳುತ್ತಿರುವುದರಿಂದ ಪೆಚ್ಚೆನಿಸಿತವನಿಗೆ. ಆದ್ರೆ ಅರ್ಜುನನಿಗೆ ಮಾತ್ರ ಅವಳ ಮಾತು ಕೇಳಿ ನಗು ಬಂದರೂ ಸಹ ಕಷ್ಟದಲ್ಲಿ ತಡೆ ಹಿಡಿದಿದ್ದನು. ಅಕ್ಕ, ನೀವು ಹೀಗೆಲ್ಲ ಮಾತಾಡಿದ್ರೆ ಅರ್ಜುನ್ ಅಣ್ಣನಿಗೆ ಬೇಸರವಾಗುವುದಿಲ್ವಾ ಎಂದು ಅವಳಿಗೆ ಮಾತ್ರ ಕೇಳುವ ಹಾಗೆ ಹೇಳಿದನು. ಅವನಿಗೆ ಬೇಸರವಾಗುತ್ತದ? ಭಾವನೆಗಳೇ ಇಲ್ಲದ ಕಲ್ಲು ಬಂಡೆ ಅವನು ಎಂದು ಜೋರಾಗಿ ಹೇಳಿದಳು. ಆ ಮಾತಿಗೆ ಕೋಪದಲ್ಲಿಯೇ ಅವಳೆಡೆಗೆ ನೋಡಿದನು ಅರ್ಜುನ್. ನಯನ, ಯಾವಾಗ ಬಂದೆ? ಸಾವಿತ್ರಿ ಬರ್ಲಿಲ್ವಾ? ಆಗ ತಾನೇ ಹೊರಬಂದ ಸುಪ್ರಭಾ ಅವರು ಕೇಳಿದರು. ಇಲ್ಲ ಅತ್ತೆ, ನಾನೊಬ್ಬಳೇ ಬಂದೆ ಎಂದು ನಯನ ಹೇಳುತ್ತಿದ್ದ ಹಾಗೆ, ಏನೋ ವಿಕ್ರಮ್, ಮಗು ಅಪರೂಪಕ್ಕೆ ಮನೆಗೆ ಬಂದಿದ್ದಾಳೆ, ಒಳಗೆ ಕರೆಯುವುದು ಬಿಟ್ಟು ಹೊರಗೆ ಮಾತನಾಡಿಸುತ್ತಾ ನಿಂತಿದ್ದೀಯಲ್ಲ ಎಂದು ಮಗನಿಗೆ ಗದರಿದರು. ಈ ಅಕ್ಕ ನನಗೆ ಮಾತನಾಡಲು ಬಿಟ್ಟರೆ ಅಲ್ವಾ ನಾನು ಒಳಗೆ ಕರೆಯುವುದು ಎಂದು ಒಳಗೆ ಗೊಣಗಿಕೊಂಡನು. ನಯನ, ಒಳಗೆ ಬಾ, ತಿಂಡಿ ತಿನ್ನುವಂತೆ ಎಂದವರು ಅಲ್ಲಿಯೇ ಬೈಕ್ ಒರೆಸುತ್ತಿದ್ದ ಅರ್ಜುನನನ್ನು ನೋಡಿ, ಅರ್ಜುನ್, ನೀನು ತಿಂಡಿ ಮಾಡುವಂತೆ ಬಾ ಎಂದರು. ಅಂದು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಅರ್ಜುನನನ್ನು ತಿಂಡಿಗೆ ಕರೆದಿದ್ದರು. ನನ್ನ ಪಾಲಿನದು ಅವಳಿಗೆ ಕೊಡಿ ಆಂಟಿ, ತಿಂದು ಇನ್ನೂ ಸ್ವಲ್ಪ ಕೊಬ್ಬು ಹೆಚ್ಚಲಿ ಎಂದನು. ಅತ್ತೆ, ಕೊಬ್ಬು ನನಗಲ್ಲ, ಕೊಬ್ಬು ಇರುವುದು ಅವನಿಗೆ ಅಂತ ಹೇಳಿ ಎಂದವಳು ಮುನಿಸಿನಿಂದ ಒಳ ಹೋಗಿದ್ದಳು. ಅವಳು ಒಳ ಹೋಗುತ್ತಿದ್ದ ಹಾಗೆ ಮೂವರ ಮುಖದಲ್ಲೂ ನಗು ಮೂಡಿತು. ಮಹಾನನಿಗೆ ವಿಳಾಸವನ್ನು ಹೇಳುತ್ತಲೇ ಜಾನಕಿ ಅವನನ್ನು ಡೇವಿಡ್ ಅವರ ಮನೆಯ ಮುಂದೆ ಕರೆದುಕೊಂಡು ಬಂದಿದ್ದಳು. ಕಾರಿನಿಂದ ಇಳಿದವಳು ಅವನನ್ನು ಒಳ ಕರೆಯದೆ ಮುಂದೆ ಓಡುವ ನಡಿಗೆಯಲ್ಲಿಯೇ ಹೆಜ್ಜೆ ಹಾಕಿ ಮೊದಲು ಹೋಗಿದ್ದು ಗಿಳಿಗಳ ಬಳಿಗೆ. ಅವಳು ಕರೆಯದಿದ್ದರೂ ಮಹಾನ್ ಅವಳ ಹಿಂದೆಯೇ ಹೆಜ್ಜೆ ಹಾಕಿದನು. ಅವನಿಗೆ ಆ ಮನೆಯ ಹೊರಗಿನ ವಿನ್ಯಾಸ, ಹೂದೋಟ, ಪ್ರಾಣಿಗಳು, ಪಕ್ಷಿಗಳು, ಹಬ್ಬಿರುವ ಬಳ್ಳಿಗಳು ಎಲ್ಲವನ್ನು ನೋಡಿ ಕಣ್ಣರಳಿಸಿದನು. ವಾವ್ ಎಂಬ ಉದ್ಗಾರವನ್ನು ಹೊರಡಿಸಿದನು.
ಹೇಗಿದ್ದೀರಾ? ನಿಮಗೇನಾಗಿದೆ? ಚೆನ್ನಾಗಿಯೇ ಇರ್ತೀರಾ? ಅಂಕಲ್ ನಿಮ್ಮನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಾರೆ. ಆದ್ರೆ ನನ್ನನ್ನೇ ಮರೆತಿದ್ದೀರಾ ಎಂದು ಮೂತಿ ತಿರುಗಿಸಿ ಹೇಳಿದವಳು ಮೊಲಗಳ ಬಳಿಗೆ ಹೋಗಿ, ಹೇ ರೂಬಿ, ಹೇಗಿದ್ದೀಯಾ? ನೀನು ನನ್ನ ಮರೆತಿಲ್ಲ ತಾನೆ ಎಂದು ಅವುಗಳಿಗೆ ಗರಿಕೆ ಹಾಕಿದವಳು ಹೂದೋಟದೊಳಗೆ ಹೋಗಿ ಒಂದು ಹೂ ಕಿತ್ತು ಇಳಿಬಿಟ್ಟ ಕೂದಲಿಗೆ ಆ ಹೂವನ್ನು ಕೂದಲಿನಲ್ಲಿ ಬಂಧಿಸಿದವಳಿಗೆ ಸ್ವಲ್ಪ ಅಂತರದಲ್ಲಿ ನಿಂತಿದ್ದ ಮಹಾನ್ ಕಂಡಿದ್ದನು. ಅವನನ್ನು ನೋಡಿ ಹಣೆ ಬಡಿದುಕೊಂಡವಳು, ನನಗೇನಾಗಿದೆ ಪಾಪ, ಅವನನ್ನು ಕರೆದುಕೊಂಡು ಬಂದು ಈಗ ಒಬ್ಬಳೇ ಒಳ ಬಂದೆನಲ್ಲ ಎಂದುಕೊಂಡವಳು ಮರಳಿ ಅವನ ಬಳಿಗೆ ಹೋಗಿ, ಮಹಾನ್, ಇಲ್ಲಿಯೇ ಯಾಕೆ ನಿಂತಿದೀಯಾ? ನಿನಗೆ ಎಲ್ಲರನ್ನು ಪರಿಚಯ ಮಾಡಿಕೊಡುತ್ತೇನೆ ಬಾ ಎಂದು ಹೇಳಿ ಅವನ ಕೈ ಹಿಡಿದವಳು ಹಸುವಿನ ಹಾಗೆ ಮುಂದೆ ಎಳೆದುಕೊಂಡು ಹೋಗಿದ್ದಳು. ರೂಬಿ, ಇವರ್ಯಾರು ಗೊತ್ತಾ? ಇವರು ಮಿಸ್ಟರ್ ರೆಹಮಾನ್ ಖಾದರ್ ಎಂದವಳು ಮಹಾನನ ಕಡೆ ತಿರುಗಿ, ಹೇಗಿದೆ ಎಂದಳು. ಬಂದಾಗಿನಿಂದ ಒಂದೇ ಸಮ ಪಟಪಟ ಮಾತನಾಡುತ್ತಿದ್ದವಳನ್ನು ನೋಡಿ, ಸ್ವತಂತ್ರವಾಗಿ ಹಾರಾಡುವ ಪಕ್ಷಿಗಳನ್ನು ತಂದು ಬಂಗಾರದ ಪಂಜರದಲ್ಲಿ ಇರಿಸಿದ್ದೀನಿ. ಈಗ ಅದೇ ಹಕ್ಕಿ ಬಂಗಾರದ ಪಂಜರದಿಂದ ಹೊರಬಂದು ತನ್ನಿಚ್ಛೆಯಂತೆ ಯಾರ ನಿರ್ಬಂಧವೂ ಇಲ್ಲದೆ ಸ್ವತಂತ್ರವಾಗಿ ಹಾರಾಡುತ್ತಿದೆ ಎಂದು ಭಾಸವಾಗಿತ್ತು ಅವನಿಗೆ. ಅದೇ ಯೋಚನೆಯಲ್ಲಿ ಅವಳನ್ನೇ ನೋಡುತ್ತಿದ್ದವನನ್ನು ನೋಡಿ, ಮಹಾನ್, ಯಾಕೆ ಹಾಗೆ ನೋಡ್ತಿದ್ದೀಯಾ ಎಂದಳು. ಆದ್ರೆ ಅವನ ಕೈ ಮಾತ್ರ ಬಿಟ್ಟಿರಲಿಲ್ಲ. ನೀನೇ ಹೀಗೆ ಒಟ್ರುಗಪ್ಪೆಯ ತರ ಒಂದೇ ಸಮ ವಟ ಎನ್ನುತ್ತಿದ್ದರೆ ಅವ್ರೇನ್ ಮಾತಾಡ್ತಾರೆ ಎಂದು ಬಂದ ಧ್ವನಿಯ ಕಡೆ ಇಬ್ಬರು ತಿರುಗಿದರೆ ಅಲ್ಲಿ ಲೀನಾ ಕೈ ಕಟ್ಟಿ ಕಂಬಕ್ಕೆ ಒರಗಿ ನಗುತ್ತಾ ನಿಂತಿದ್ದಳು. ಲೀನಾಳನ್ನು ನೋಡಿದವಳು ರೆಹಮಾನನ ಕೈ ಬಿಟ್ಟು ಒಡನೆಯೇ ಲೀನಾಳನ್ನು ತಬ್ಬಿದಳು. ಅವಳನ್ನು ಹಿಂದೆ ಸರಿಸಿದವಳು, ಅಣ್ಣ, ನೀವು ತಪ್ಪು ತಿಳಿಯಬೇಡಿ, ಅವಳು ಇಲ್ಲಿಗೆ ಬಂದರೆ ಇಡೀ ಪ್ರಪಂಚವನ್ನೇ ಮರೆಯುತ್ತಾಳೆ, ನೀವು ಒಳಗೆ ಬನ್ನಿ ಎಂದಳು. ಅಷ್ಟರಲ್ಲಿ ಹೊರಗಿನ ಸದ್ದು ಕೇಳಿ ಡೇವಿಡ್ ಅವರು ಕೂಡ ಹೊರ ಬಂದಿದ್ದರು. ಅವರನ್ನು ನೋಡಿದ ಜಾನಕಿ ಅಂಕಲ್ ಎಂದು ಅವರನ್ನು ತಬ್ಬಿದಳು. ಅವಳ ತಲೆ ನೇವರಿಸಿ, ಹೇಗಿದ್ದೀಯ ಜಾನಕಿ ಎಂದರು. ಚೆನ್ನಾಗಿದ್ದೀನಿ ಅಂಕಲ್ ಎನ್ನುವವಳ ಕಣ್ಣು ತುಂಬಿದವು. ಬೆಳಗ್ಗೆ ಕರೆ ಮಾಡಿ ಲೀನಾಳಿಗೆ ನಾವು ಬರ್ತೀವಿ ಎಂದು ಹೇಳಿದವಳು ಈಗ ತವರು ಮನೆಗೆ ಬಂದಂತೆ ಭಾಸವಾಗಿತ್ತು ಅವಳಿಗೆ. ಪಪ್ಪ, ಇವರು ಜಾನಕಿಯ ಗಂಡ ರೆಹಮಾನ್ ಎಂದು ಅವನನ್ನು ಲೀನಾ ತನ್ನ ತಂದೆಗೆ ಪರಿಚಯ ಮಾಡಿಕೊಟ್ಟಿದ್ದಳು. ನಮಸ್ತೆ ಅಂಕಲ್ ಎಂದವನು ಅವರ ಕಾಲು ಮುಟ್ಟಿ ನಮಸ್ಕರಿಸಿದನು. ಒಳ್ಳೆಯದಾಗಲಿ ಮಗು ಎಂದು ಅವನ ಭುಜ ತಟ್ಟಿದವರು ಒಳಗೆ ಬನ್ನಿ ಎಂದು ಒಳ ಹೋಗಿದ್ದರು. ಸಾರಿ ಅಂಕಲ್, ನನಗೆ ಈ ಕಡೆ ಬರಲು ಆಗಲಿಲ್ಲ ಎಂದು ಮುಖ ಇಳಿಬಿಟ್ಟು ಹೇಳಿದಳು. ಅದಕ್ಕೆ ಯಾಕೆ ಸಾರಿ ಕೇಳ್ತೀಯ ಜಾನಕಿ? ಅವಳು ತಮಾಷೆ ಮಾಡುತ್ತಿದ್ದಾಳೆ. ನೀವು ಮಾತನಾಡುತ್ತೀರಿ, ನಾನು ಕಾಫಿ ಮಾಡಿ ಬರ್ತೀನಿ ಎಂದು ಮೇಲೆದ್ದರು ಡೇವಿಡ್. ಅಂಕಲ್, ನೀವು ಕಾಫಿ ಮಾಡ್ತೀರಾ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದನು. ಹ್ಞೂ ಅಣ್ಣ, ನಿಮ್ಮ ಹೆಂಡತಿಗೆ ಪಪ್ಪನೇ ಕಾಫಿ ಮಾಡ್ಬೇಕು ಎಂದು ನಕ್ಕಳು. ಲೀನಾಳ ಮಾತಿಗೆ ಜಾನಕಿಯ ಮುಖ ನೋಡಿದರೆ ಹೌದು ಎಂದು ತಲೆಯಾಡಿಸಿದಳು. ಡೇವಿಡ್ ಅವರು ಕಾಫಿ ಮಾಡಲು ತೆರಳಿದರೆ, ಲೀನಾ, ಇದೆಲ್ಲ ಅಂಕಲ್ ಬಿಡಿಸಿರುವುದಾ ಎಂದು ಕುತೂಹಲದಿಂದ ಕೇಳಿದನು. ಅಲ್ಲಿಯ ಪೇಂಟಿಂಗ್ಗಳು ಒಂದಕ್ಕಿಂತ ಒಂದು ತುಂಬಾ ಸುಂದರವಾಗಿದ್ದವು. ಹೌದು ಅಣ್ಣ, ಇಷ್ಟೇ ಅಲ್ಲ, ಇನ್ನು ತುಂಬಾ ಇದೆ, ಬನ್ನಿ ತೋರಿಸುತ್ತೇನೆ ಎಂದು ರೆಹಮಾನನನ್ನು ಕರೆದುಕೊಂಡು ಹೋಗಿದ್ದಳು. ಜಾನಕಿ ಒಬ್ಬಳೇ ನಿಂತು ಹೊಸದಾಗಿ ಮಾಡಿದ ಪೇಂಟಿಂಗ್ಗಳನ್ನು ನೋಡುತ್ತಿರುವಾಗ ಕಾಫಿ ಹಿಡಿದು ಬಂದವರು, ಜಾನಕಿ, ತಗೊಳಮ್ಮ, ಕಾಫಿ ಕುಡಿ ಎಂದು ಕರೆದರು. ಅಂಕಲ್, ಅವರನ್ನು ಕರೆಯುತ್ತೇನೆ ಎಂದು ಅವರಿಂದ ಕಾಫಿ ಟ್ರೇ ತೆಗೆದುಕೊಂಡು ಟೇಬಲ್ ಮೇಲೆ ಇರಿಸಿ ಅಲ್ಲಿಂದ ಹೋಗುವವಳನ್ನು ತಡೆದವರು, ಜಾನಕಿ, ಹೇಗಿದ್ದೀಯಾ? ಜೀವನದಲ್ಲಿ ಖುಷಿಯಾಗಿದ್ದೀಯಾ? ಯಾಕೋ ನಿನ್ನ ಮುಖ ಬಾಡಿ ಹೋಗಿರುವ ಹಾಗಿದೆ. ಜೀವನದ ಪಯಣದಲ್ಲಿ ಪರಿಣಿತಿಯೊಂದಿರುವವರು ಅವಳ ಪರಿಸ್ಥಿತಿಯನ್ನು ಬಹುಬೇಗ ಕಂಡುಹಿಡಿದಿದ್ದರು. ಅಂಕಲ್, ಅದು ಅಲ್ಲಿಯ ಊಟ ಸರಿಯಾಗುತ್ತಿಲ್ಲ ಅಷ್ಟೇ, ನಾನು ಅಲ್ಲಿ ಚೆನ್ನಾಗಿದ್ದೀನಿ ಎಂದಳು. ತನ್ನ ನೋವನ್ನು ಯಾರ ಮುಂದೆಯೂ ತೋರಿಸಲಾರಳು. ಜಾನಕಿ, ನಿನ್ನ ಗಂಡನನ್ನು ನೋಡಿದ್ರೆ ತುಂಬಾ ಒಳ್ಳೆಯವನು ಎನ್ನುವ ಹಾಗೆ ಕಾಣುತ್ತಾನೆ. ಆದ್ರೆ ಆ ಮನೆಗೆ ಹೊಂದಿಕೊಳ್ಳಲು ನಿನಗೆ ಕಷ್ಟವಾಗುತ್ತಿರಬಹುದು. ಈಗ ಕಷ್ಟವಾದರೂ ಮುಂದೆ ಅದೇ ಮನೆ ಇಷ್ಟವಾಗಬಹುದು. ನಿನ್ನಲ್ಲಿ ತಾಳ್ಮೆ ಇದೆ, ಅನುಸರಿಸಿಕೊಂಡು ಹೋಗುವ ಗುಣ ಇದೆ, ಖಂಡಿತ ಆ ಮನೆಗೆ ಹೊಂದಿಕೊಳ್ಳುತ್ತೀಯ. ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತದೆ, ನೀನು ಚಿಂತಿಸಬೇಡ ಎಂದು ಅವಳ ತಲೆ ನೀವುತ್ತಾ ಹೇಳಿದರೆ, ಡೇವಿಡ್ ಅವರಿಗೂ ಇದು ಅನ್ಯ ಧರ್ಮೀಯ ಮದುವೆ, ಅವರ ಮನೆಯಲ್ಲಿ ಇದನ್ನು ಒಪ್ಪುವುದು ಸ್ವಲ್ಪ ಕಷ್ಟ ಅಲ್ಲದೆ ಈಗ ಆ ಮನೆಯ ಪರಿಸ್ಥಿತಿ ಹೇಗಿದೆ ಎಂದು ಚೆನ್ನಾಗಿ ಬಲ್ಲವರು ಅವರು. ಅವರ ಮಾತಿಗೆ ಅವಳ ಕಣ್ಣು ತುಂಬಿದವು. ಅಷ್ಟರಲ್ಲಿ ಮಹಾನ್ ಮತ್ತು ಲೀನಾ ಅಲ್ಲಿಗೆ ಬಂದಿದ್ದರಿಂದ ಯಾರಿಗೂ ಕಾಣದ ಹಾಗೆ ಕಣ್ಣೀರನ್ನು ಒರೆಸಿಕೊಂಡಿದ್ದಳು. ಅಂಕಲ್, ಯು ಆರ್ ರಿಯಲಿ ಗ್ರೇಟ್, ಇಷ್ಟೊಂದು ಚಂದವಾಗಿ ಚಿತ್ರಗಳನ್ನು ಬರೆದಿದ್ದೀರಾ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಎಂದು ಒಡನೆಯೇ ಅವರನ್ನು ತಬ್ಬಿದನು. ಥ್ಯಾಂಕ್ಸ್ ಮೈ ಬಾಯ್ ಎಂದು ಅವನ ಬೆನ್ನು ದಡವಿದರು. ಆದ್ರೆ ಅಂಕಲ್, ಈ ಪೇಂಟಿಂಗ್ ಗಳನ್ನು ಹೀಗೆ ಸುಮ್ಮನೆ ಇಡುವ ಬದಲು ಮಾರಾಟಕ್ಕಿಟ್ಟರೆ ನೀವು ಕೇಳಿದಷ್ಟು ಹಣ ಕೊಟ್ಟು ಇವುಗಳನ್ನು ಕೊಂಡುಕೊಳ್ಳುತ್ತಾರೆ. ನೀವ್ಯಾಕೆ ಆ ಯೋಚನೆ ಮಾಡಲಿಲ್ಲ ಎಂದನು.
ಕಲೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ರೆಹಮಾನ್. ನಾನು ಇದನ್ನೆಲ್ಲ ಹಣಕ್ಕೋಸ್ಕರ ಬಿಡಿಸಲಿಲ್ಲ. ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ, ನನ್ನ ಖುಷಿಗೋಸ್ಕರ ಬಿಡಿಸಿದೆ. ಈಗ ನಾನು ಇದನ್ನು ಮಾರಾಟ ಮಾಡಿದರೆ ನನಗೆ ಒಲಿದಿರುವ ಕಲೆಯನ್ನು ಮಾರಾಟ ಮಾಡಿದೆ ಎಂಬ ಭಾವನೆ ನನಗೆ ಮೂಡುತ್ತದೆ. ಅದಕ್ಕೆ ಇದನ್ನು ನಾನು ಎಂದಿಗೂ ಮಾರಾಟ ಮಾಡುವುದಿಲ್ಲ ಎಂದರು. ಡೇವಿಡ್ ಅವರಿಗೆ ಅವರ ಕಲೆಯ ಮೇಲಿರುವ ಪ್ರೀತಿಯನ್ನು ನೋಡಿ ಹೆಮ್ಮೆ ಎನಿಸಿತು ಅವನಿಗೆ. ಆಗ ಅವನಿಗೆ ಡೇವಿಡ್ ಅವರ ಮಾತು ಒಂದು ರೀತಿ ಸರಿ ಎನಿಸಿತು. ಎಲ್ಲರೂ ಮೊದಲು ಕಾಫಿ ತೆಗೆದುಕೊಳ್ಳಿ, ಇಲ್ಲ ಆರಿ ಹೋಗುತ್ತದೆ ಎಂದು ಜಾನಕಿಯೇ ಎಲ್ಲರಿಗೂ ಕಾಫಿ ಕೊಟ್ಟಳು. ನಾಲ್ವರು ಕುಳಿತು ಕಾಫಿ ಕುಡಿಯುವಾಗ ಜಾನಕಿ, ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕು ಎಂದರು. ಅಂಕಲ್, ಯಾವಾಗಲೂ ಲೀನಾ ಬೇರೆಯಲ್ಲ, ನಾನು ಬೇರೆಯಲ್ಲ. ನೀನು ನನ್ನ ಮಗಳಿದ್ದ ಹಾಗೆ ಎಂದು ಹೇಳುತ್ತೀರಿ, ಆದ್ರೆ ಈಗ ಸಹಾಯ ಎಂದು ಕೇಳುತ್ತಿದ್ದೀರಾ. ಹಾಗೆಲ್ಲ ಮಾತನಾಡಬೇಡಿ, ಅದೇನು ಹೇಳಿ ಎಂದಳು. ಲೀನಾಳಿಗೆ ಮದುವೆ ಮಾಡಲು ನಿರ್ಧರಿಸಿದ್ದೇನೆ. ಆದ್ರೆ ನಾನು ಎಷ್ಟೇ ಹೇಳಿದರೂ ಅವಳು ಮಾತ್ರ ಮದುವೆಗೆ ಒಪ್ಪುತ್ತಿಲ್ಲ. ಯಾವಾಗಲೂ ನಾನು ಅವಳೊಂದಿಗೆ ಇರಲು ಆಗುವುದಿಲ್ಲ. ಎಲ್ಲಿ ಅವಳು ಒಬ್ಬಂಟಿಯಾಗಿ ಬಿಡುತ್ತಾಳೋ ಎನ್ನುವ ಭಯ ನನ್ನನ್ನು ಕಾಡುತ್ತಿದೆ. ನೀನಾದ್ರೂ ಅವಳನ್ನು ಮದುವೆಗೆ ಒಪ್ಪಿಸು ಎಂದು ತನ್ನ ಮಗಳ ಮುಂದೆ ಹೇಳಿದರು. ಪಪ್ಪ, ಹಾಗೆಲ್ಲ ಯಾಕೆ ಮಾತನಾಡುತ್ತಿದ್ದೀರಾ? ಯಾವತ್ತಿಗೂ ನೀವು ನನ್ನ ಜೊತೆಯಲ್ಲಿಯೇ ಇರುತ್ತೀರಾ. ನಿಮ್ಮನ್ನು ಬಿಟ್ಟು ನಾನು ಮದುವೆಯಾಗಿ ಎಲ್ಲಿಗೂ ಹೋಗುವುದಿಲ್ಲ ಎಂದಳು. ಲೀನಾ, ಅಂಕಲ್ ಹೇಳುತ್ತಿರುವುದು ನಿನ್ನ ಒಳ್ಳೆಯದಕ್ಕೆ ಅಲ್ವಾ? ಇನ್ನೆಷ್ಟು ದಿನ ಅಂತ ಹೀಗೆ ಇರುತ್ತೀಯ? ನಿನಗೆ ದಿನ ವಯಸ್ಸು ಆಗುತ್ತಿರುತ್ತದೆ. ಯಾವ ಕಾಲಕ್ಕೆ ಏನೇನು ಆಗ್ಬೇಕು ಎಲ್ಲವೂ ಆಗಲೇಬೇಕು. ಅಂಕಲ್ ಹೇಳಿದ ಹಾಗೆ ಆದಷ್ಟು ಬೇಗ ಮದುವೆ ಆಗು. ಅವರ ಮನಸ್ಸಿನ ನೋವನ್ನು ನೀನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಗೆಳತಿಯ ಮೇಲೆ ಗದರಿದಳು. ಜಾನಕಿ, ನನಗೆ ತಾಯಿಯ ಪ್ರೀತಿ ಹೇಗಿರುತ್ತದೆ ಎಂದೇ ಗೊತ್ತಿಲ್ಲ. ನಾನು ಹುಟ್ಟಿದ ದಿನವೇ ನನ್ನ ತಾಯಿ ತೀರಿಕೊಂಡರು. ಆಗ ನನ್ನ ಪಪ್ಪ ಇನ್ನೊಂದು ಮದುವೆ ಆಗಬಹುದಿತ್ತು. ಆದ್ರೆ ಅವರು ಹಾಗೆ ಮಾಡದೆ ತಂದೆ ತಾಯಿ ಇಬ್ಬರೂ ಆಗಿ ನನ್ನನ್ನು ಸಾಕಿದ್ದಾರೆ. ನನಗೋಸ್ಕರವೇ ಬದುಕಿದ್ದಾರೆ. ಹಾಗಿದ್ದಾಗ ಈಗ ನಾನು ಅವರನ್ನು ಒಬ್ಬಂಟಿ ಮಾಡಿ ನನ್ನ ಸುಖವನ್ನು ನೋಡಿಕೊಂಡು ಮದುವೆಯಾಗಿ ಹೋಗುವುದು ಸರಿಯಾ? ಲೀನಾ, ಪ್ರತಿಯೊಂದು ಹೆಣ್ಣು ಮಕ್ಕಳು ಮದುವೆಯಾಗಿ ಬೇರೆ ಮನೆಗೆ ಹೋಗಲೇಬೇಕು ಎಂಬ ನಿಯಮ ಇಲ್ಲವಲ್ಲ. ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿನ್ನ ಜೊತೆಗೆ ನಿನ್ನ ತಂದೆಯನ್ನು ಪ್ರೀತಿಸಿ ಗೌರವಿಸಿ ನಿಮ್ಮ ಜೊತೆಯಲ್ಲಿಯೇ ಇರುವಂತಹ ಹುಡುಗನನ್ನು ಹುಡುಕಿ ಯಾಕೆ ಮದುವೆಯಾಗಬಾರದು ಎಂದನು ರೆಹಮಾನ್. ಇಲ್ಲ ಅಣ್ಣ, ಎಲ್ಲರೂ ನಿಮ್ಮ ರೀತಿ ಯೋಚನೆ ಮಾಡುವುದಿಲ್ಲ. ಕೆಲವರು ರೂಪ ನೋಡಿ ಮದ್ವೆ ಆದ್ರೆ ಇನ್ನು ಕೆಲವರು ಆಸ್ತಿ ನೋಡಿ ಮದ್ವೆಯಾಗುತ್ತಾರೆ. ನಮ್ಮ ಮನೆಯನ್ನು, ನನ್ನ ತಂದೆಯ ಕಲೆಯನ್ನು ಗೌರವಿಸಿ ಪ್ರೀತಿಸುವವರು ಇಂದಿನ ಕಾಲದಲ್ಲಿ ಎಲ್ಲಿ ಸಿಗುತ್ತಾರೆ? ಮದುವೆಯ ಮುಂಚೆ ಹಾಗೆ ಹೇಳಿ ಮದುವೆ ಆದರೂ ಸಹ ಮದುವೆಯ ನಂತರ ಇಲ್ಲಿಯೇ ಇರುತ್ತಾರೆ ಎನ್ನುವ ಯಾವ ನಂಬಿಕೆ ನನಗೆ ಇಲ್ಲ. ಅದಕ್ಕಾಗಿಯೇ ನಾನು ಮದುವೆ ಎಂಬ ಬಂಧದಿಂದ ದೂರವಿರಲು ನಿರ್ಧರಿಸಿದ್ದೇನೆ. ಆದ್ರೆ ಇದು ಪಪ್ಪನಿಗೆ ಅರ್ಥವಾಗುತ್ತಿಲ್ಲ ಎಂದು ಬಂದ ಕಣ್ಣೀರನ್ನು ಒರೆಸಿಕೊಂಡಳು ಲೀನೆಟ್. ಲೀನಾ, ನಿನ್ನನ್ನು ಅಂಕಲ್ ತುಂಬಾ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಆದ್ರೆ ನೀನು ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಷ್ಟೇ. ನೀನು ಮದುವೆಯಾಗದೆ ಹಾಗೆ ಇದ್ದರೆ ಈ ಸಮಾಜ ನಿನ್ನ ಬಗ್ಗೆ ಏನು ತಿಳಿದುಕೊಳ್ಳುತ್ತದೆ? ನಿನ್ನ ತಂದೆಯನ್ನು ಹೇಗೆ ನೋಡುತ್ತಾರೆ ಎನ್ನುವ ಯೋಚನೆ ನಿನಗೆ ಇದೆಯಾ? ಯಾರು ಏನೇ ತಿಳಿದುಕೊಂಡರೂ ನನ್ನ ನಿರ್ಧಾರ ಬದಲಾಗುವುದಿಲ್ಲ ಜಾನಕಿ. ಪ್ರತಿಯೊಬ್ಬ ತಂದೆಯು ಮಕ್ಕಳಿಗಾಗಿಯೇ ಬದುಕು ಮೀಸಲಿಡುತ್ತಾರೆ. ತನಗೆಷ್ಟೇ ತೊಂದರೆಯಾದರೂ ಮಕ್ಕಳ ಮುಂದೆ ತೋರಿಸಿಕೊಳ್ಳದೆ ಮಕ್ಕಳಿಗೆ ಏನು ಬೇಕು ಅದನ್ನು ಕಷ್ಟವಾದರೂ ನೆರವೇರಿಸುತ್ತಾರೆ. ಹಾಗೆ ನನ್ನ ತಂದೆಯು ನನಗಾಗಿ 25 ವರ್ಷದ ಅವರ ಜೀವನವನ್ನು ನನಗಾಗಿ ಮುಡಿಪಾಗಿಟ್ಟಿದ್ದಾರೆ. ಹಾಗಿದ್ದಾಗ ಇನ್ನು ಮುಂದಿನ 25 ವರ್ಷಗಳ ನನ್ನ ಜೀವನವನ್ನು ನನ್ನ ತಂದೆಗಾಗಿ ನಾನು ಮುಡಿಪಾಗಿರಬೇಕು ಎಂದು ನಿರ್ಧರಿಸಿದ್ದೇನೆ. ನನ್ನ ಮತ್ತು ಪಪ್ಪನಿಗೆ ಇರುವ ಪ್ರೀತಿಗೆ ಅಡ್ಡಗೋಡೆಯಾಗಿ ಮೂರನೇ ವ್ಯಕ್ತಿ ಬರುವುದು ನನಗೆ ಇಷ್ಟ ಇಲ್ಲ. ನನ್ನ ಕೊನೆ ಉಸಿರಿರುವವರೆಗೂ ಕೈಲಾದಷ್ಟು ಜನಗಳ ಸೇವೆ ಮಾಡುತ್ತಾ ನನ್ನ ಪಪ್ಪನನ್ನು ಚೆನ್ನಾಗಿ ನೋಡಿಕೊಂಡು ಬದುಕಬೇಕು ಎಂಬುದು ನನ್ನ ಆಸೆ ಎಂದು ಲೀನಾ ಹೇಳುತ್ತಿದ್ದೇನೆ. ಮೂವರ ಮುಖದಲ್ಲಿಯೂ ಮೌನ ಆವರಿಸಿತು. ಅವಳು ಆಡುತ್ತಿದ್ದ ಒಂದೊಂದು ಪ್ರಬುದ್ಧವಾದ ಮಾತಿಗೂ ಇವರು ಯಾರ ಬಳಿಯೂ ಉತ್ತರ ಇಲ್ಲ ಎನಿಸುತ್ತಿತ್ತು. ಗಣಿ, ಎಲ್ಲರೂ ತಮ್ಮ ತಂದೆಯ ಬಗ್ಗೆ ಹೆಮ್ಮೆಯಿಂದ ಹೇಳುವಾಗ ನನಗೂ ಹೇಳಬೇಕು ಎಂದು ಆಸೆಯಾಗುತ್ತದೆ. ಆದರೆ ಅಂತಹ ತಂದೆಯನ್ನು ನನಗ್ಯಾಕೆ ಕೊಡಲಿಲ್ಲ ಎಂದು ಮನದಲ್ಲಿಯೇ ದೇವರಾದ ಗಣೇಶನಿಗೆ ಪ್ರಶ್ನೆ ಮಾಡುತ್ತಿದ್ದಳು ಜಾನಕಿ. ನನ್ನ ತಂದೆಯೂ ಹೀಗೆ ಅಲ್ಲವೇ? 7 ಜನ್ಮದ ಪ್ರೀತಿಯನ್ನು ಒಂದೇ ಜನ್ಮದಲ್ಲಿ ಉಣಿಸಿ ಬೆಳೆಸಿದ್ದಾರೆ ನನಗೆ. ಹಾಗಿದ್ದಾಗ ಅವರ ಪ್ರೀತಿಗೆ ನಾನು ಯಾಕೆ ಮೋಸ ಮಾಡಿದೆ ಎಂದು ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡಿದ್ದನು ರೆಹಮಾನ್. ಮುಂದುವರಿಯುವುದು. ಧನ್ಯವಾದಗಳು.